ಗುರು 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 ನಿಜವಾಗ್ಲೂ ಕೂಡ ಈ ತರ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಗುರು. ನಿಜವಾಗ್ಲೂ ಕೈಗೆ ಬಂದಿದ್ ತುತ್ತು ಕೆಕೆಆರ್ಗೆ ಬಾಯಿಗೆ ಬರಲಿಲ್ಲ, ಆ ತರ ಮಾಡ್ಕೊಂಡಿದ್ದಿತ್ತು ಕೆಕೆಆರ್ ಅವರು. ನಿಜವಾಗ್ಲೂ ಸ್ಟಾರ್ಟಿಂಗ್ ಇಂದಾನೆ ಫಿನ್ನಲ್ ಸ್ವಲ್ಪ ಸಾಥನ ಕೂಡ ಕೊಟ್ರು, ಒಳ್ಳೆ ಸ್ಕೋರ್ ನ ಕೂಡ ಮಾಡ್ಕೊಟ್ರು. ಇನ್ 2 ಓವರ್ ಐ ಥಿಂಕ್ ಒಂದು 30-35 ರನ್ ಕೂಡ ಹೊಡ್ಕೊಟ್ಟು ಅವ್ರ ಔಟ್ ಅನ್ನ ಕೂಡ ಆದ್ರು. ಆಕ್ಚುಲಿ ಇವತ್ತು ಕೆಕೆಆರ್ಗೆ ಒಂದ್ ಕಡೆ ಬ್ಯಾಡ್ ಲಕ್ ಕೂಡ ತುಂಬಾ ಮ್ಯಾಟರ್ ಕೂಡ ಆಗ್ಬಿಟ್ಟಿದೆ. ಏನಕ್ಕೆ ಅಂದ್ರೆ ಇಲ್ಲಿ ಫಿನ್ನಲ್ ಏನ್ ಕೂಡ ಅಷ್ಟೇ ಸ್ಟ್ರೈಟಿಂಗ್ ಹೊಡಿಯಕ್ ಹೋದ್ರ ಡೈರೆಕ್ಟ್ ಅದು ವಿಕೆಟ್ ಕೂಡ ಆಗಿದೆ, ಅಂದ್ರೆ ಕ್ಯಾಚ್ ಅನ್ನ ಕೂಡ ಹಿಡಿದಿದ್ದು. ಅದಾದ್ಮೇಲೆ ಇನ್ನೊಂದೇನಾಯ್ತು ಅಂದ್ರೆ ಅಜಿಂಕ್ಯ ರಹಾನೆ ಒಂದ್ ಸ್ವಲ್ಪ ಆಗೋತಿದ್ರು. ನಾನು ಏನ್ ಅನ್ಕೊಂಡೆ ಅಂದ್ರೆ ಅಜಿಂಕ್ಯ ರಹಾನೆ ಸ್ವಲ್ಪ ಆಡ್ಕೊಡ್ತಾರೆ, ಫಿನ್ನಲ್ ಆಲ್ರೆಡಿ ಸ್ವಲ್ಪ ಕೆಲಸವನ್ನ ಮಾಡಿ ಕೊಟ್ಟಿದ್ದಾರೆ, ಅದೇ ಜೋಶಲ್ಲಿ ಅಜಿಂಕ್ಯ ರಹಾನೆ ಕೂಡ ನಿಂತ್ಕೊಂಡು ಆಡ್ತಾರೆ ಅಂತ ಅನ್ಕೊಂಡ್ರೆ ಏನಾಯ್ತೋ ಗೊತ್ತಿಲ್ಲ. ಕ್ಯಾಪ್ಟನ್ ಯಾವ ತರ ಗೇಮ್ ಅನ್ನ ಆಡ್ಕೊಳ್ಬೇಕು, ಸ್ವಲ್ಪನಾದ್ರು ಆಡ್ಕೊಳ್ಳೋದು ಬೇಡ, ಫುಲ್ ಇವತ್ತು ಕುಟ್ಟಿ 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 ಆಡಿ ಲಾಸ್ಟಿಗೆ ಹತ್ಲೆಗೆ ಔಟ್ ಅನ್ನ ಕೂಡ ಆಗಿದ್ದು ಅಜಿಂಕ್ಯ ರಹಾನೆ. ಅದಾದ್ಮೇಲೆ ಈ ಕಡೆ ಬಂದಂತ ಕ್ಯಾಮ್ರಾನ್ ಗ್ರೀನ್ ಕೂಡ ಅಷ್ಟೇ 25 ಕೋಟಿ ಮುಂಚ ಲಾಸ್ಟ್ ಮ್ಯಾಚ್ ಕೂಡ ಹೊಗೆ, ಈ ಮ್ಯಾಚ್ ಕೂಡ ಅಷ್ಟೇ 2 ರನ್ ಔಟ್ ಆಗಿದ್ದು. ಅದು ಬೇಡವಾಗಿತ್ತು ಗುರು, ಸುಮ್ನೆ 1 ರನ್ನಿಗೆ ಓಡಕ್ ಹೋಗ್ಬಿಟ್ಟು ಇವರು ಸುಮ್ನೆ ಇಲ್ಲಿ ಔಟ್ ಮಾಡ್ಕೊಂಡು. ಅದೇ ಹೇಳಿದ್ದು ಬ್ಯಾಡ್ ಲಕ್ ತುಂಬಾ ಇವತ್ತು ಕೆಕೆಆರ್ಗೆ ಒಂಥರ ಹೆಗ್ಲೇರಿದ್ದು ಅಂತ. ಅದಾದ್ಮೇಲೆ ಅಂಗ್ರೀಶ್ ರಘುವಂಶಿ ಔಟ್ ಅಂತ ಕೊಟ್ರು, ಆದ್ರೆ ಲಾಸ್ಟಿಗೆ ಇಲ್ಲಿ ಯಾರು ಕೆಮ್ರಾನ್ ಗ್ರೀನ್ ಸ್ಕ್ರೀಸ್ ಅನ್ನ ಬಿಟ್ಟಿದ್ರಲ್ಲ, ಹಾಗಾಗಿ ಇಲ್ಲಿ ಲಾಸ್ಟಿಗೆ ಕೆಮ್ರಾನ್ ಗ್ರೀನ್ ಔಟ್ ಅಂತ ಇಲ್ಲಿ ಕೊಟ್ಟಿದ್ದು. ಅದಾದ್ಮೇಲೆ ಇನ್ನೊಂದೇನ್ ಬ್ಯಾಡ್ ಲಕ್ ಅಂದ್ರೆ ಮತ್ತೆ ಅಲ್ಲಿ ರಿಂಕು ಸಿಂಗ್ ಮತ್ತೆ ಅಂಗ್ರೀಶ್ ರಘುವಂಶಿ ಆಡ್ತಾರಲ್ಲ, ಅವಾಗ್ಲೂ ಕೂಡ ಜಸ್ಟ್ ಒಂದೇ 1 ರನ್ನಿಗೆ ಅಲ್ಲಿ ಬಾಲ್ ಮೂವ್ನೇ ಆಗಿಲ್ಲ. ಅಲ್ಲಿ ಯಾರು ರಿಂಕು ಸಿಂಗ್ ಹೊಡೆದ್ರಲ್ಲ, ಅದ್ ಬಾಲ್ ಇನ್ನು ಮೂವ್ನೇ ಆಗಿಲ್ಲ. ಆ ಕಡೆ ಆಲ್ರೆಡಿ ಸ್ಕ್ರೀಸ್ ಬಿಟ್ಟು ಓಡಕ್ ಬಂದಿದ್ದಾರೆ. ಸುಮ್ನೆ 1 ರನ್ನಿಗೆ ಅವತ್ತು ಪಡ್ಕೊಳಕ್ ಹೋಗ್ಬಿಟ್ಟು ಇವತ್ತು ತುಂಬಾ ದೊಡ್ಡ ಲಾಸನ ಕೂಡ ಮಾಡ್ಕೊಂಡಿದ್ದು ಕೆಕೆಆರ್ ಅವರು. ತುಂಬಾ ಹ್ಯೂಜ್ ರನ್ ಇಂದ ಕೂಡ ಸೋತ್ಬಿಟ್ರು. ಇನ್ನೇನು ಪಾಯಿಂಟ್ಸ್ ಟೇಬಲ್ ಫುಲ್ ಕಡೆಗೆ ಕುಸ್ತೋಗ್ಬಿಟ್ಟಿದ್ದಾರೆ. ಈಸಿಯಾಗಿ ವಿನ್ ಆಗೋ ಮ್ಯಾಚ್ ಅನ್ನ ಕೆಕೆಆರ್ ತನ್ನ ಕೈಯಿಂದ ಹಾಳು ಮಾಡ್ಕೊಂಡಿದ್ದು ಅಂದ್ರೆ ಇದೇ ಮ್ಯಾಚ್. ನಿಜವಾಗ್ಲೂ ಈಸಿಯಾಗಿ ಹೊಡೆದು ಬಿಡ್ತಾರೆ ಅಂತ ಅನ್ಕೊಂಡೆ. ಏನ್ 226 ರನ್ ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು, ಅದೆಲ್ಲ ಏನೊಂದು ಮ್ಯಾಟ್ರ ನಿಜವಾಗ್ಲೂ ಕೆಕೆಆರ್ ಗೆ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಚೇಸಿಂಗ್ ಪಿಚ್ ಕೂಡ ಆಗಿತ್ತು. ಅದಾದ್ಮೇಲೆ ಡ್ಯೂ ಫ್ಯಾಕ್ಟರ್ ತುಂಬಾ ಬೀಳೋದ್ರಿಂದ ಒಳ್ಳೆ ಆಲ್ಮೋಸ್ಟ್ ಸೆಟ್ ಕೂಡ ಹಾಕಿದ್ರು, ಬಂದಿರೋ ಪ್ಲೇಯರ್ಸ್ ಎಲ್ಲ ಕೂಡ ಸೆಟ್ ಹಾಕಿದ್ರು, ಫಿನ್ನಲ್ ಕೂಡ ಸೆಟ್ ಆಗಿದ್ರು. ಅದಾದ್ಮೇಲೆ ಅಂಗ್ರೀಶ್ ರಘುವಂಶಿ ಕೂಡ ಸೆಟ್ ಆಗಿದ್ರು. ಅದಾದ್ಮೇಲೆ ರಿಂಕು ಸಿಂಗ್ ಕೂಡ ಸಾಥನ ಕೊಟ್ರು. ಅದಾದ್ಮೇಲೆ ನರೈನ್ ನಿಮ್ಗೆ ಇವತ್ತು ಬೆಳಗ್ಗೆ ಅನಾಲಿಸಿಸ್ ವಿಡಿಯೋ ಮಾಡಬೇಕಾದ್ರೆ ಕೂಡ ಹೇಳಿದೆ, ನರೈನ್ ಏನಾದ್ರು ಬ್ಯಾಟಿಂಗ್ ಸಿಕ್ತು ಅಂದ್ರೆ ಸೆಟ್ ಆದ್ರು ಅಂದ್ರೆ ಇವರೇ ಮ್ಯಾಚ್ ಬಾಕ್ಸ್ ಹಾಕ್ಬಿಡ್ತಾರೆ ಅಂತ. ಆಕ್ಚುಲಿ ಏನಾಯ್ತು ಅಂದ್ರೆ ಲಾಸ್ಟಿಗೆ ಒಂದು ಕ್ಯಾಚ್ ಆಯ್ತು ನೋಡಿ ನರೈನ್ ಇಂದು, ಅದೇಂದ್ರೆ ಸ್ವಲ್ಪ ಬಲ ಕಟ್ ಹೊಡೆದ್ರು ಕೂಡ ಸಾಗಿತ್ತು, 6 ಹೋಗ್ಬಿಡ್ದು. ಆಲ್ಮೋಸ್ಟ್ ಇವತ್ತು ಕೆಕೆಆರ್ ಕಡೆನೆ ಮ್ಯಾಚ್ ಬಂದ್ಬಿಡ್ದು. ಕೆಕೆಆರ್ ಅಂದ್ರೆ ಯಾರು ರಮನ್ದೀಪ್ ಸಿಂಗ್ ಮತ್ತೆ ನರೈನ್ ಮೇಲೆ ಮ್ಯಾಚ್ ಕೂಡ ನಿಂತ್ಕೊಂಡಿತ್ತು. ಲಾಸ್ಟಿಗೆ ನಿಜವಾಗ್ಲೂ ಕೂಡ ಅವ್ರ ಕೈಯಿಂದಾನೆ ಇವತ್ತು ಮ್ಯಾಚ್ ಅನ್ನ ಹಾಳು ಕೂಡ ಮಾಡ್ಕೊಂಡಿದ್ದು. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಅಲ್ಲಿ ಏನೇನ್ ಪ್ರಿಡಿಕ್ಷನ್ ಕೊಟ್ಟಿದೆ ಆಲ್ಮೋಸ್ಟ್ ಸರಿಯಾಗಿದೆ, ಆದ್ರೆ ಫಸ್ಟ್ ಮ್ಯಾಚ್ ಅಲ್ಲಿ ನಂದು ಫ್ಲಾಪ್ ಕೂಡ ಆಗಿದ್ದು. ಲಾಸ್ಟ್ 5ಕ್ಕೆ 5 ಮ್ಯಾಚ್ ಕೂಡ ಎಲ್ಲ ಕೂಡ ಸರಿಯಾಗಿದೆ. ಇವತ್ತು ಕೆಕೆಆರ್ ವಿನ್ ಆಗುತ್ತೆ ಅಂತ ಹೇಳಿದೆ, ಆದ್ರೆ ಇವ್ರು ಮಾಡ್ಕೊಂಡಿದ್ದ ತಪ್ಪಿಗೆ ಇವತ್ತು ಅವರೇ ಸೋತಂಗ್ ಕೂಡ ಆಗ್ಬಿಡ್ತು. ಹಾಗೆ ಕೆಕೆಆರ್ ಇಲ್ಲಿ ಫಸ್ಟ್ ಮ್ಯಾಚ್ ನಂದು ಪ್ರಿಡಿಕ್ಷನ್ ಕೊಟ್ಟಿದ್ದಿಲ್ಲ, ಅದು ಲಾಸ್ ಕೂಡ ಆಗಿದೆ. ಆದ್ರೆ ಪ್ಲೇಯರ್ ಪ್ರಿಡಿಕ್ಷನ್ ಪ್ರತಿಯೊಂದು ಕೂಡ ಸರಿಯಾಗಿದೆ ಗುರು. ಈಗ ನೋಡ್ಬೋದು SRH ಅಲ್ಲಿ ಓಪನರ್ಸ್ ಗಳು ಹಿಗ್ಗಾಮುಗ್ಗ ಕೊಡ್ತಾರೆ ಅಂತ ಕೂಡ ಹೇಳಿದೆ. ಯಾರು ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಮಾಡ್ತಾರೆ ಅಂತ ಹೇಳಿದ್ನ, ಇಬ್ರು ಕೂಡ ನೋಡ್ಬೋದು ಸಕ್ಕತ್ತಾಗಿ ಕೂಡ ಆಡಿದ್ರು. ಇಬ್ರು ಕೂಡ 40+ ರನ್ ಕೂಡ ಹೊಡೆದ್ರು. ಆದ್ರೆ ಇಲ್ಲಿ ಒಬ್ಬರಿಂದನೂ ಕೂಡ ಹಾಫ್ ಸೆಂಚುರಿ ಕೂಡ ಬರಲಿಲ್ಲ, ಅದೊಂದು ಬೇಜಾರು. ಅದಾದ್ಮೇಲೆ ಈ ಕಡೆ ಮುಜುರ್ ಬಾನಿ ಕೂಡ ವಿಕೆಟ್ ಬೀಳುತ್ತೆ ಅಂತ ಹೇಳಿದ್ದೆ. ಮುಜುರ್ ಬಾನಿಗೆ 4 ವಿಕೆಟ್ ಬಿದ್ದಿರೋದು. ಸೊ ನೋಡಿ, ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಅನಾಲಿಸಿಸ್ ವಿಡಿಯೋ ಬೇಕಾದ್ರೆ ನೀವು ನೋಡ್ಬೋದು. ಅದಾದ್ಮೇಲೆ ಈ ಕಡೆ ಓಪನರ್ಸ್ ಇಂದ ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್ ನೋಡಕ್ ಸಿಗುತ್ತೆ ಅನ್ಕೊಂಡೆ, ಆದ್ರೆ ಫಿನ್ನಲ್ಲಿನಿಂದ ಸ್ಟಾರ್ಟಿಂಗ್ ಬರ್ತಾ ನಂಗೆ ಒಳ್ಳೆ ಇನ್ನಿಂಗ್ಸ್ ನೋಡಕ್ಕೆ ಸಿಕ್ಕಿದ್ದು ಅಜಿಂಕ್ಯ ರಹಾನೆಯಲ್ಲಿ ಫ್ಲಾಪ್ ಕೂಡ ಆಗ್ಬಿಟ್ರು. ಅಂದ್ರೆ ಒಂದು ಮ್ಯಾಚ್ ಪ್ರೊಡಿಕ್ಷನ್ ಫ್ಲಾಪ್ ಆಯ್ತು, ಒಂದು ಅಜಿಂಕ್ಯ ರಹಾನೆ ಪ್ರೊಡಿಕ್ಷನ್ ಫ್ಲಾಪ್ ಆಯ್ತು. ಅದ್ಬಿಟ್ರೆ ಇನ್ನೆಲ್ಲ ಕೂಡ ಏನ್ ಹೇಳಿದ್ದೆ ಅದು ಹಿಂಗ್ ಹೇಳಿದೆ ಹಂಗೆ ಹೋಗಿದೆ ಮ್ಯಾಚ್. ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ. ಅದಾದ್ಮೇಲೆ ಇವತ್ತು ಬೆಳಗ್ಗೆ ಇನ್ನೊಂದು ಪ್ರಿಡಿಕ್ಷನ್ ಕೂಡ ಕೇಳಿದೆ ರಿವ್ಯೂ ವಿಡಿಯೋದಲ್ಲಿ, ಏನಂದ್ರೆ ಇವತ್ತು ಯಾವ ಟೀಮ್ ವಿನ್ ಆಗುತ್ತೆ ಅಂತ. ಕೇವಲ ಒಬ್ರು ಇವತ್ತು SRH ವಿನ್ ಆಗುತ್ತೆ ಅಂತ ಕೂಡ ಹೇಳಿದ್ರು. ಅವರ ಕಮೆಂಟ್ ಅನ್ನ ಇಲ್ಲಿ ಮೆನ್ಷನ್ ಕೂಡ ಮಾಡಿದೀನಿ, ನೀವು ಚೆಕ್ ಕೂಡ ಮಾಡ್ಕೊಬಹುದು. ಚೆನ್ನಾಗಿ ಪ್ರಿಡಿಕ್ಷನ್ ಕೂಡ ಮಾಡಿದ್ರ. ಮುಂದೆ ಕೂಡ ವಿಡಿಯೋ ನೋಡ್ತೀರಿ, ಪ್ರತಿ ವಿಡಿಯೋದಲ್ಲಿ ಕೂಡ ಇದು ಇದ್ದೇ ಇರುತ್ತೆ. ನೀವು ಕಮೆಂಟ್ ಮಾಡಿ ಶೌಟ್ ಔಟ್ ಅನ್ನ ತಗೋಬಹುದು. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ IPL ಅಪ್ಡೇಟ್ಸ್ ಮುಂದೆ ಕೂಡ ನೋಡ್ತಿರಬಹುದು. ಇನ್ನ ಪ್ರಿಡಿಕ್ಷನ್ ಕೂಡ ಅದೇ ರೀತಿ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಬಂದ ಲೈಕ್ ಅನ್ನ. ಇವತ್ತು ನಾನು ನಿಮಗೆ ಬೆಳಗ್ಗೆನೆ ಹೇಳಿದ್ದೆ ಈಡನ್ ಗಾರ್ಡನ್ ಪಿಚ್ ಅಂದ್ರೆ ಇದು ಚೇಸಿಂಗ್ ಪಿಚ್ ಆಗಿದೆ. ಹಾಗಾಗಿ ಇವತ್ತು KKR ಒಂದು ಲಕ್ಕಿಗೆ ಸ್ಟಾರ್ಟಿಂಗ್ ಟಾಸ್ ಅನ್ನ ವಿನ್ ಆಗಿ ಬೌಲಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡು ನಾನು ಫುಲ್ ಓಪನ್ ಕೂಡ ತಗೊಂಡ್ಬಿಟ್ಟು ಇವತ್ತು ಪಕ್ಕ KKR ಹೊಡೆದ್ ಬಿಡ್ತಾ ಗುರು. ಏನಕ್ಕೆ ಹೋಮ್ ಗ್ರೌಂಡ್ ಕೂಡ KKR ಆಗಿದೆ. ಅದಾದ್ಮೇಲೆ ಟಾಸ್ ಅನ್ನ ಕೂಡ ವಿನ್ ಆಗಿರೋ ಅಂತ. ಆದ್ರೆ ಅಲ್ಲಿ ಸ್ಟಾರ್ಟಿಂಗು ನಿಂತ್ಕೊಂಡು ಆಡಿದ್ದು ಯಾರು ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್. ಪವರ್ ಪ್ಲೇ ಮುಗಿಯೋಷ್ಟ್ರಲ್ಲಿ 84 ರನ್ ಓಡಿಸ್ಕೊಂಡು ಒಂದು ವಿಕೆಟ್ ಅನ್ನ ಕೂಡ ಕಳ್ಕೊಂಡಿದ್ರು ಅಷ್ಟೇ. ಅದಾದ್ಮೇಲೆ ಟ್ರಾವಿಸ್ ಹೆಡ್ ಇನ್ ವಿಕೆಟ್ ಸ್ಟಾರ್ಟಿಂಗೇ ಬಿದ್ದು ಬಿಡೋದು. ಸ್ಟಾರ್ಟಿಂಗ್ ಒಂದು ಕ್ಯಾಚ್ ಅನ್ನ ಕೂಡ ಮಿಸ್ ಮಾಡಿದ್ದು. ಸೊ ಅದರಿಂದ ಸ್ವಲ್ಪ ಟ್ರಾವಿಸ್ ಹೆಡ್ ಸ್ವಲ್ಪ ಇಲ್ಲಿ ಪ್ಲಸ್ ಕೂಡ ಆಯ್ತು, ಮತ್ತೆ SRH ಕೂಡ ಒಂದು ಪ್ಲಸ್ ಕೂಡ ಆಯ್ತು. ಹಾಗಾಗಿ ಟ್ರಾವಿಸ್ ಹೆಡ್ ನ ಬ್ಯಾಟಿಂಗ್ ಒಂದು ಸಖತ್ತಾಗಿರೋ ಇನ್ನಿಂಗ್ಸ್ ಕೂಡ ನೋಡಕ್ಕೆ ಸಿಕ್ಕಿದ್ದು. ಇಲ್ಲಾಂದ್ರೆ
ಥರ್ಡ್ ಓವರ್ ಅಲ್ಲಿ ಒಂದು ಕ್ಯಾಚ್ ಕೂಡ ಡ್ರಾಪ್ ಕೂಡ ಮಾಡಿದ್ದು, ಅದು ನಿಜವಾಗ್ಲೂ ಕಾಸ್ಟ್ಲಿ ಕೂಡ ಆಗ್ಬಿಡ್ತು. ಅದಾದ್ಮೇಲೆ ಅಭಿಷೇಕ್ ಶರ್ಮಾ ಕೂಡ ಅಷ್ಟೇ ಲಾಸ್ಟ್ ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಅನಾಲಿಸಿಸ್ ವಿಡಿಯೋ ಮಾಡ್ಬೇಕಾದ್ರೆ ಇಬ್ಬರಿಂದನೂ ಒಳ್ಳೆ ಇನ್ನಿಂಗ್ಸ್ ನಮ್ಗೆ ಇವತ್ತು ನೋಡಕ್ಕೆ ಸಿಗ್ಬೋದು ಅಂತ. ಅದೇ ರೀತಿಗೆ ಇವತ್ತು ಮ್ಯಾಚ್ ಮೂವ್ ಆನ್ ಕೂಡ ಆಗಿರುವಂತದ್ದು. ಅದಾದ್ಮೇಲೆ ಟ್ರಾವಿಸ್ ಹೆಡ್ ಔಟ್ ಆಗ್ತದಂಗೆ ಇಶಾನ್ ಕಿಶನ್ ಕೂಡ ಬಂದ್ರು. ಇಶಾನ್ ಕಿಶನ್ ಇಲ್ಲಿ ನೋಡಿ ಹೆಂಗಾಗಿದೆ ಅಂದ್ರೆ ಇವತ್ತು SRH ಕಡೆಯಿಂದನೂ ಕೂಡ ಅಷ್ಟೇ ಕ್ಯಾಪ್ಟನ್ ಹೋಗಿ, ಅದಾದ್ಮೇಲೆ ಕೇಕರಿಂದ ಕೂಡ ಅಷ್ಟೇ ಕ್ಯಾಪ್ಟನ್ ಹೋಗಿ. ಸೊ ಎರಡ್ ಕಡೆಯಿಂದನೂ ಕೂಡ ಕ್ಯಾಪ್ಟನ್ ಎಂದು ಬೇಗ ಬೇಗ ಉದುರೋಗ್ಬಿಟ್ಟಿದ್ರೆ. ಲಾಸ್ಟ್ ಮ್ಯಾಚ್ ನೋಡಿದ್ವಿ ಅಂದ್ರೆ ಕ್ಯಾಪ್ಟನ್ ಕೂಡ ಆಡಿದ್ರು, ಅದಾದ್ಮೇಲೆ ಈ ಕಡೆ ಇಶಾನ್ ಕಿಶನ್ ಸುಮಾರು 80 ರನ್ ಹೊಡೆದಿದ್ರಲ್ಲ. ಸೊ ಇವತ್ತು ನೋಡಿದ್ರೆ ಇಬ್ರು ಕೂಡ ಫ್ಲಾಪ್ ಆಗ್ಬಿಟ್ಟು ಏನೋ ಒಂಥರ ಕೋಇನ್ಸಿಡೆಂಟ್ ತರ ಲಿಂಕ್ ಕೂಡ ಆಗ್ಬಿಟ್ಟಿದೆ. ಅದಾದ್ಮೇಲೆ ನಾನು ನಿಮಗೆ ಇನ್ನೊಂದು ಕೂಡ ಹೇಳಿದೆ, ಹೆನ್ರಿ ಕ್ಲಾಸನ್ ಒಂದ್ಸಲಿ ಫೀಲ್ಡ್ ಅಲ್ಲಿ ಸೆಟ್ ಆಗ್ಬಿಟ್ರು ಅಂದ್ರೆ ನಿಂತ್ಕೊಂಡು ಆಡೋ ಪ್ಲೇಯರ್ ಅಂತ. ಇವತ್ತು ಹೆನ್ರಿ ಕ್ಲಾಸನ್ ಇಂದ ಕೂಡ ಸಖತ್ತಾಗಿರೋ ಒಂದು ಇನ್ನಿಂಗ್ಸ್ ನಮ್ಗೆ ನೋಡ್ಕೆ ಸಿಕ್ಕಿದ್ದು. ಸೊ ಯಾರಿಂದ ಒಳ್ಳೆ ಇನ್ನಿಂಗ್ಸ್ ನಮ್ಗೆ ನೋಡ್ಕೆ ಸಿಕ್ಕಿದೆ ಅಂದ್ರೆ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಹೆನ್ರಿ ಕ್ಲಾಸನ್ ನಿಂತ್ಕೊಂಡು ಆಡಿದ್ಕೆ ಇವತ್ತು SRH ಒಂದು ಒಳ್ಳೆ ರನ್ನ ಕಲೆ ಕೂಡ ಹಾಕ್ತು. 226 ಅಂದ್ರೆ ಕಡಿಮೆ ಅಂತೂ ಅಲ್ಲ ಗುರು. ಸ್ಟಾರ್ಟಿಂಗ್ ನೋಡ್ಬೋದು ನೀವು 6 ಓವರ್ ಮುಗಿಸೋಲ್ ಅಂದ್ರೆ ಪವರ್ ಪ್ಲೇ ಮುಗಿಸೋಲ್ಗೆ 84 ರನ್ ಹೊಡೆದಿರ ಅಂದ್ರೆ ನಾನು ಅನ್ಕೊಂಡೆ ಅಟ್ಲೀಸ್ಟ್ ಒಂದು 230 ಹತ್ರ ಹೋಗ್ತಾರೆ, 230 240 ಹೊಡಿತಾರೆ ಅಂತ ಅನ್ಕೊಂಡೆ. ಅದರಲ್ಲಿ 226 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ದು. ಅದಾದ್ಮೇಲೆ ಅನಿಕೇತ್ ವರ್ಮಾ ಕೂಡ ಇವತ್ತು ಫ್ಲಾಪ್ ಆಗಿದ್ದು. ಇಲ್ಲಿ ನೋಡಿ ಲಾಸ್ಟ್ ಮ್ಯಾಚ್ ಆಲ್ಮೋಸ್ಟ್ ಯಾರ್ಯಾರು ಆಡಿದ್ದಾರೆ ಅವ್ರು ಫ್ಲಾಪ್ ಆಗಿದ್ದಾರೆ, ಯಾರ್ಯಾರು ಫ್ಲಾಪ್ ಆಗಿದ್ದಾರೆ ಅವರು ಈ ಮ್ಯಾಚ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಅದಾದ್ಮೇಲೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಆಲ್ಮೋಸ್ಟ್ ವಿಕೆಟ್ ಬಿದ್ದಿರೋದು ಎಲ್ಲ ಪೇಸರ್ಸ್ ಗೆ ಕೂಡ ಬಿದ್ದಿದೆ. ವೈಭವ್ ಅರೋರಿಗೆ 2 ವಿಕೆಟ್, ಅದಾದ್ಮೇಲೆ ಮುಜುಬ್ ಮಾನಿಗೆ ನಾನು ಹೇಳ್ದಂಗೆ 4 ವಿಕೆಟ್ ಕೂಡ ಬಿತ್ತು. ಟೋಟಲ್ ಆಗಿ 226 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. ನಾನಿದು ಈಸಿಗೆ ಚೇಸ್ ಆಗ್ಬಿಡುತ್ತೆ ಗುರು, ಇದೆಲ್ಲ ಏನು ಇಡನ್ ಗಾರ್ಡನ್ ಸ್ಟೇಡಿಯಂ ಅಂದ್ರೆ ಚೇಸಿಂಗ್ ಪಿಚ್ ಇದು. ಸೊ ಹೊಡಿತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ. ಅದಾದ್ಮೇಲೆ ಫಿನ್ ಅಲ್ಲೇ ಯಾವಾಗ ಕೊಡಕ್ ಸ್ಟಾರ್ಟ್ ಮಾಡಿದ್ರು, ಏನ್ ಮ್ಯಾಚ್ ಅನ್ನ ಬೇಗ ಮುಗಿಸ್ತಾರೆ ಅಂತ ಒಂದು ಮೈಂಡ್ ಅಲ್ಲಿ ಹಂಗೆ ಸೆಟ್ ಆಯ್ತು. ಆದ್ರೆ ಯಾವಾಗ ಇವರು ಔಟ್ ಆದ್ರು ಬಿಡುಗರು ಅವ್ರ ಕೆಲಸನ ಮಾಡ್ಕೊಟ್ಟಿದ್ದಾರೆ. ಏನು ನನಗೆ 2 ಓವರ್ಲ 3 ಓವರ್ಲ 30-35 ರನ್ನ ಕೂಡ ಹೊಡ್ಕೊಟ್ರಲ್ಲ. ಅದಾದ್ಮೇಲೆ ಅಜಿಂಕ್ಯ ರಾಣೆ ಕೂಡ ಅಷ್ಟೇ ಸ್ವಲ್ಪ ಸಾಥ್ ಕೊಡ್ಬೇಕಿತ್ತು. ಬಂದಂತ ಇವತ್ತು ಅಂಗ್ರೀಶ್ ರಘುವಂಶನ ಕೂಡ ಅಷ್ಟೇ 3ನೇ ಪ್ಲೇಸ್ಗೆ ಪುಷ್ ಕೂಡ ಮಾಡಿದೆ. ಏನಕ್ಕಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಹಿಗ್ಗಾಮುಗ್ಗ ಹೊಡೆದಿದ್ರಲ್ಲ, ಒಂದು ಪುಷ್ ಅನ್ನ ಮಾಡಿ ಒಳ್ಳೆ ಕೆಲಸನ ಕೂಡ ಮಾಡಿದ್ರು. ಅವ್ರ ಕೆಲಸನ ಚೆನ್ನಾಗಿ ಕೂಡ ಮಾಡಿದ್ರು. ಆದ್ರೆ ಒಂದೇ ಒಂದು ರನ್ನಿಗೆ ಆಸೆಗೋಸ್ಕರ ಸುಮ್ನೆ ಔಟ್ ಕೂಡ ಆಗಿದ್ದು ಅಂಗ್ರೀಶ್ ರಘುವಂಶಿ. ಅದಾದ್ಮೇಲೆ ಅಜಿಂಕ್ಯ ರಹಾನೆ ಸ್ವಲ್ಪ ಸಾಥ್ ಕೂಡ ಕೊಟ್ಟಿದ್ರು ಅಂದ್ರೆ ಮ್ಯಾಚ್ ಅನ್ನ ಈಸಿಯಾಗಿ ಚೇಸ್ ಅನ್ನ ಕೂಡ ಮಾಡ್ಬೋಯ್ತು. ಅದಾದ್ಮೇಲೆ ಅಜಿಂಕ್ಯ ರಹಾನೆ ಕೂಡ ಔಟ್ ಆಗಿದ್ದು. ಅದಾದ್ಮೇಲೆ ಕ್ಯಾಮ್ರಾನ್ ಗ್ರೀನ್ ಕೂಡ ಅಷ್ಟೇ ಬರ್ತಾದಂಗೆ ಒಂದು 2 ರನ್ ಅವನು ಕೂಡ ಅಷ್ಟೇ ಅಂದ್ರೆ ಈ ಕಡೆ 1 ರನ್ ತಗೊಳಕ್ ಹೋದ್ರ ರನ್ ಔಟ್ ಆಯ್ತು, ಅದು ಕೂಡ ರನ್ ಔಟ್. ಅದಾದ್ಮೇಲೆ ಇವತ್ತು SRH ಕೂಡ ತುಂಬಾ ಮಿಸ್ಫೀಲ್ಡಿಂಗ್ ಕೂಡ ಮಾಡಿದ್ದು ನೀವು ನೋಡಿದ್ರಿ ಅನ್ಸುತ್ತೆ. ಸುಮಾರು 8 ರನ್ನ ಫ್ರೀಯಾಗಿ ಕೂಡ ಕೊಟ್ಟಿದ್ದು. ಅದು ಕ್ಯಾಚ್ ಹಿಡಿಯಕ್ಕೆ ಅಂತ ಅವರು ಫೀಲ್ಡರ್ಸ್ ಗಳು ಎಲ್ಲ ಕೂಡ ಬೌಂಡ್ರಿಗೆ ಒಂದು 2 ಕೂಡ ಆಯ್ತು. ಒಂದ್ ಕಡೆ KKR ಪ್ಲಸ್ ಕೂಡ ಆಯ್ತು, ಬಟ್ ಅದನ್ನ ಅವರು ಉಳಿಸ್ಕೊಳ್ಳಿಲ್ಲ. ಅದಾದ್ಮೇಲೆ ಸುನಿಲ್ ನರನ್ ಕೂಡ ಅಷ್ಟೇ ಸಖತ್ತಾಗಿ ಫಾರ್ಮ್ ಅನ್ನ ಕೂಡ ಮೇಂಟೈನ್ ಮಾಡಿದ್ರು. ನಾನು ನಿಜವಾಗ್ಲೂ ಅವ್ರು ಬರ್ತಾದಂಗೆ ನೋಡ್ಬೋದು, ಸ್ಟಾರ್ಟಿಂಗ್ ಒಂದು 6 ಅನ್ನ ಕೂಡ ಹೊಡೆದ್ರು, ಅದಾದ್ಮೇಲೆ ಇನ್ನೊಂದು 6 ಅನ್ನ ಕೂಡ ಹೊಡೆದ್ರು. ಅದಾದ್ಮೇಲೆ SRH ಬೌಲರ್ ಅಂತೂ ಫುಲ್ ಕಂಗಾಲ್ ಹತ್ಲಾಗೆ, ಏನ್ ಗುರುನು ಬರ್ತಾದಂಗೆ ಈ ತರ ಕೊಡ್ತಾ ಇದಾನಲ್ಲ, ಏನ್ ಕತೆ ಮ್ಯಾಚ್ ಮುಗಿಸ್ತಾನ ಅಂತ. ಅದಾದ್ಮೇಲೆ 2 ವೈಡ್ ಅನ್ನ ಕೂಡ ಹಾಕಿದ್ದು, ಫುಲ್ ಪ್ರೆಷರಿಗೆ ಹೋಗಿದ್ದು SRH ಬೌಲರು. ಅದಾದ್ಮೇಲೆ ಅದೇ ಹೇಳಿದ್ನಲ್ಲ, ಇನ್ನೊಂದು 6 ಅನ್ನ ಹೊಡಿಯಕ್ಕೆ ಅಂತ ಹೋದ್ರು, ಸ್ವಲ್ಪ ಬಲ ಕೊಟ್ಟು ಹೊಡೆದ್ರು ಕೂಡ ಅಷ್ಟೇ ಪ್ಲೇಯರ್ ಫುಲ್ ಸೆಟ್ ಆಗ್ಬಿಟ್ರು. ಸುನಿಲ್ ನಾರಾಯಣ್ ಅಲ್ಲಿ ಮ್ಯಾಚ್ ಅನ್ನ ಟರ್ನ್ ಮಾಡೋ ಕೆಪಾಸಿಟಿ ಸುನಿಲ್ ನಾರಾಯಣ್ ಮತ್ತೆ ರಮಣ್ದೀಪ್ ಸಿಂಗ್ ಇಬ್ಬರಿಗೆ ಕೂಡ ಇತ್ತು. ಬಟ್ ಬ್ಯಾಡ್ ಲ್ಯಾಕ್ ಏನೋ ಮಾಡಂಗಿಲ್ಲ. KKR ಇಲ್ಲಿ ತುಂಬಾ ಹ್ಯೂಜ್ ರನ್ ಇಂದ ಇಲ್ಲಿ ಸೋಲನ್ನ ಕೂಡ ಅನುಭವಿಸಿದ್ವಿ ಇವತ್ತು. ಸುಮಾರು 65 ರನ್ ಇಂದ KKR ಇಲ್ಲಿ ಸೋತಿರೋದು. ಪಾಯಿಂಟ್ಸ್ ಟೇಬಲ್ ಸುಮಾರು 9ನೇ ಪ್ಲೇಸ್ಗೆ ಈಗಾಗಲೇ ಕುಸ್ತೋಗ್ಬಿಟ್ಟಿದೆ. ನೋಡ್ಬೇಕು ನೆಕ್ಸ್ಟ್ ಮ್ಯಾಚ್ ಅವರು ಕಂಬ್ಯಾಕ್ ಮಾಡ್ತಾರೆ ಇಲ್ಲ ಅಂತ. ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಅನ್ನ ಸೋತಿರೋದು KKR. ನಿಜವಾಗ್ಲೂ ಕೂಡ ಒಂದು ಹೋಪ್ ಇಟ್ಕೊಂಡಿದ್ದೆ KKR ಅವರು ಈಸಿಯಾಗಿ ಒಂದು ಮ್ಯಾಚ್ ಅನ್ನ ಹೊಡಿತೀರಾ ಅಂತ. ಬಟ್ ಏನ್ ಮಾಡಂಗಿಲ್ಲ, ಪ್ರತಿ ಟೈಮ್ ಕೂಡ ದೇವ್ರು ನಮ್ ಕಡೆ ಇರೋದಿಲ್ಲ, ಮತ್ತೆ ಪ್ರೆಡಿಕ್ಷನ್ ಕೂಡ ನಮ್ ಸೈಡ್ ಆಗೋದಿಲ್ಲ. ನೋಡೋಣ ನೆಕ್ಸ್ಟ್ ಮ್ಯಾಚಸ್ ಕೂಡ ಆಲ್ಮೋಸ್ಟ್ ಅಕ್ಯುರೇಟ್. ಇದು ಫಸ್ಟ್ ನಂದು ಪ್ರೆಡಿಕ್ಷನ್ ಫ್ಲಾಪ್ ಆಗಿದ್ದು. ನೆಕ್ಸ್ಟ್ ಮ್ಯಾಚ್ ಆಲ್ಮೋಸ್ಟ್ ನಾಳೆ CSK ಮತ್ತೆ ಯಾವ್ದೋ ಮ್ಯಾಚ್ ಪಂಜಾಬ್ ಯಾವ್ದೋ ಮ್ಯಾಚ್ ಇದೆ ಅನ್ಸುತ್ತಾ, ಇನ್ನೂ ನೋಡಿಲ್ಲ. ಸೊ ಬೆಳಗ್ಗೆ ನಿಮ್ಗೆ ಅದು ಅನಾಲಿಸಿಸ್ ಮತ್ತೆ ರಿವ್ಯೂ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಪಕ್ಕ ಅಕ್ಯುರೇಟ್ ಕೂಡ ಇರುತ್ತೆ ಗುರು. ನೋಡೋಣ ಏನಾಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಈ ಮ್ಯಾಚ್ ಅನ್ನ ನೀವು ನೋಡಿ ಯಾವ ತರ ಎಂಜಾಯ್ ಮಾಡಿದ್ರೆ ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.